ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹುಬ್ಬಳ್ಳಿಯಲ್ಲಿ ಗುತ್ತಿಗೆದಾರನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಠಲ್ ರಾಠೋಡ್ ಅನ್ನುವ ಗುತ್ತಿಗೆದಾರನ ಕೊಲೆಯಾಗಿದೆ. ಕಾನೂನು ವಿಧಿಯಲ್ಲಿ ಗುತ್ತಿಗೆ ಕೆಲಸ ಪಡೆದಿದ್ದಂಥ ವಿಠಲ್ ರಾಠೋಡ್, ಆತ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇದ್ದ. ಛತ್ತೀಸ್ಗಢ ಮೂಲದ ದಂಪತಿ ಮತ್ತು ಮಗ ಸೇರಿ ಕೊಲೆ ಮಾಡಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಜನವರಿ 10ರಂದು ರಾತ್ರಿ ಸಮಯದಲ್ಲಿ ವಿಠಲ್ ರಾಠೋಡ್ ಕಟ್ಟಿಗೆಯಿಂದ ಹೊಡೆದು ವಿಠಲ್ ರಾಠೋಡ್ ಕೊಲೆ ಆಗಿದೆ. ಈ ಮಾಹಿತಿಯನ್ನು ಯಾವ ಕಾರಣಕ್ಕಾಯಿತು, ಹೇಗಾಯಿತು ಅನ್ನೋದನ್ನು ಕೂಡ ಅಲ್ಲಿನ ಪೊಲೀಸ್ ಆಯುಕ್ತ ವಿವರಿಸಿದ್ದಾರೆ. ಹುಬ್ಬಳ್ಳಿಯ ಒಬ್ಬ ಗುತ್ತಿಗೆದಾರ ಕಾನೂನು ವಿಶ್ವವಿದ್ಯಾಲಯದ ಗುತ್ತಿಗೆ ಕೆಲಸವನ್ನು ಪಡೆದುಕೊಂಡಿದ್ದ. ಛತ್ತೀಸ್ಗಢ ಮೂಲದ ದಂಪತಿ ಇಲ್ಲಿ ಕೆಲಸ ಮಾಡ್ತಾ ಇದ್ರು. ಅದರಲ್ಲಿ ತಾಯಿ ಮತ್ತು ಮಗ ಹೀಗೆ ಸೇರಿಕೊಂಡು ಹಲ್ಲೆ ಮಾಡಿ ಆತನನ್ನು ಕೊಲೆ ಮಾಡಿದ್ದಾರೆ. ಅದು ಯಾವ ಉದ್ದೇಶಕ್ಕೆ, ಯಾವ ಕಾರಣಕ್ಕೆ ಕೊಲೆ ನಡೆದಿದೆ ಅನ್ನೋದು ಕೂಡ ಈಗ ತನಿಖೆಯಲ್ಲಿ ಪೊಲೀಸರು ಮುಂದುವರಿತಾ ಇದ್ದಾರೆ. ತನಿಖೆ ಮುಂದುವರಿತಾ ಇದೆ ಅಂತ ಹೇಳಿ ಅಲ್ಲಿನ ಪೊಲೀಸ್ ಆಯುಕ್ತ ಶಶಿಕುಮಾರ್ ಹೇಳಿದ್ದಾರೆ. ಸ್ಟೇಟ್ ವ್ಯಾಪ್ತಿಯಲ್ಲಿರುವಂತಹ APMC ನವನಗರ್ ಪೊಲೀಸ್ ಠಾಣೆಯಲ್ಲಿ ಒಂದು ಘಟನೆ ನಡೆದಿದೆ. 10ನೇ ತಾರೀಕು ರಾತ್ರಿ ಸುಮಾರು 9:30 ಸಮಯದಲ್ಲಿ. ಇದರಲ್ಲಿ ವಿಠಲ್ ರಾಠೋಡ್ ಅನ್ನುವಂಥ ಸುಮಾರು ಒಂದು 60 ವರ್ಷಕ್ಕೂ ಮೀರಿದಂಥ ವ್ಯಕ್ತಿ. ಈತ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇರ್ತಾನೆ. ನಮ್ಮಲ್ಲಿರುವಂಥ ಕರ್ನಾಟಕ ಲಾ ಯೂನಿವರ್ಸಿಟಿ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗಲ್ಲಿ ಒಂದಷ್ಟು ಪೀಸ್ ವರ್ಕನ್ನು ತೊಗೊಂಡಿರ್ತಾನೆ. ಈ ತೊಗೊಂಡಿರುವಂಥ ಸಂದರ್ಭದಲ್ಲಿ ಇಲ್ಲಿ ಅವನು ಲೇಬರ್ಸ್ ಇಟ್ಟು ಕೆಲಸ ಮಾಡ್ತಿರ್ಬೇಕಾದ್ರೆ ಆ ಲೇಬರ್ 3 ಜನ ಇರ್ತಾರೆ. ಮೇಘವ್ ಅಂತ ಒಬ್ಬರು, ಭಗವಾನ್ ದಾಸ್ ಅಂತ ಒಬ್ಬರು, ಮತ್ತು ಶ್ರೀಮತಿ ವಿಮಲಾ ಅಂತ. ಈ ಕುಟುಂಬ ಏನಿದೆ ಕಳೆದ ಒಂದು 7-8 ವರ್ಷದಿಂದ ಈ ಮೃತನ ಜೊತೆ ಲೇಬರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಈ ಮಧ್ಯದಲ್ಲಿ ಇಲ್ಲಿ ವಿಮಲಾ ಅಂತ ಏನು ಲೇಡಿ ಇದ್ದಾರೆ, ಆ ಲೇಡಿ ಜೊತೆ ಸ್ವಲ್ಪ ಹೆಚ್ಚು ವಿಶ್ವಾಸವಾಗಿದೆಯಾ ಅನ್ನೋ ಕಾರಣಕ್ಕೆ ಸಾಕಷ್ಟು ಬಾರಿ ಸಂಘರ್ಷ ಗಲಾಟೆಗಳೆಲ್ಲ ಆಗಿರುತ್ತೆ. ಇದರ ಹಿನ್ನೆಲೆಯಲ್ಲಿ ಮೊನ್ನೆ ಅಂದರೆ 10ನೇ ತಾರೀಕು ರಾತ್ರಿ ಕೂಡ ಆ ಲೇಡಿಯ ಗಂಡ ಮತ್ತು ಮಗ ಅವರೆಲ್ಲ ಜಗಳ ತೆಗೆದಿದ್ದಾರೆ. ಯಾಕೆ ನೀವು ಈ ಥರ ತುಂಬ ವಿಶ್ವಾಸದಿಂದ ಇರ್ತೀರಾ ಅಂತಂದು. ಅವಾಗ ಆ ಥರದ್ದೇನಿಲ್ಲ, ಈ ಥರದ್ದೇನಿಲ್ಲ ಅಂತ ಸ್ವಲ್ಪ ಸಂಘರ್ಷ ನಡೆದಿದೆ. ಆ ಸಂಘರ್ಷ ನಡೆದಂಥ ಸಂದರ್ಭದಲ್ಲಿ